ಕಟಕ ರಾಶಿಯವರೇ, 2026 ನಿಮ್ಮ ಜೀವನದಲ್ಲಿ ಸಾಮಾನ್ಯ ವರ್ಷ ಅಲ್ಲ. ಇದು ನಿಮ್ಮ ಸಹನೆ, ಬುದ್ಧಿ, ನಿರ್ಧಾರ ಶಕ್ತಿ ಎಲ್ಲವನ್ನು ಪರೀಕ್ಷಿಸುವ ವರ್ಷ. ಈ ವರ್ಷ ಕೆಲವು ಜನರಿಗೆ ಅನಿರೀಕ್ಷಿತ ಯಶಸ್ಸು, ಇನ್ನು ಕೆಲವರಿಗೆ ನಷ್ಟದ ಪಾಠಗಳು ಎರಡನ್ನೂ ಕಾಣಿಸುತ್ತೆ. ಒಂದು ತಪ್ಪು ನಿರ್ಧಾರ ವರ್ಷವನ್ನೇ ಹಾಳು ಮಾಡಬಹುದು. ಒಂದು ಸರಿಯಾದ ನಿರ್ಧಾರ ಜೀವನವೇ ಬದಲಾಗಬಹುದು. 2026ರಲ್ಲಿ ಕಟಕ ರಾಶಿಗೆ ಮುಖ್ಯವಾಗಿ ಪರಿಣಾಮ ಬೀರುವ ಗ್ರಹಗಳು. ಶನಿ ನಿಮ್ಮ ಸಹನೆಯನ್ನು ಕಠಿಣವಾಗಿ ಪರೀಕ್ಷಿಸುತ್ತಾನೆ. ಶಾರ್ಟ್ಕಟ್ ಹುಡುಕಿದರೆ ನಷ್ಟ, ನಿಧಾನವಾದ ಆದರೆ ಪಕ್ಕಾ ಕೆಲಸ ಮಾಡಿದರೆ ಲಾಭ. ಗುರು ಮಧ್ಯ ವರ್ಷದಿಂದ ಅವಕಾಶಗಳ ಬಾಗಿಲು ತೆಗೆಯುತ್ತಾನೆ. ಆದರೆ ಗುರು ಕೊಡುವ ಅವಕಾಶವನ್ನು ಹಿಡಿಯಲು ನೀವು ಎಚ್ಚರಿಕೆಯಿಂದ ಇರಬೇಕು. ರಾಹು ಮತ್ತು ಕೇತು, ಮೋಸ, ತಪ್ಪು ನಂಬಿಕೆ, ಭ್ರಮೆ, ಯಾರ ಮಾತಿಗೂ ತಕ್ಷಣ ನಂಬಬೇಡಿ. 2026 ಎಚ್ಚರ ಪ್ಲಸ್ ತಾಳ್ಮೆ ಪ್ಲಸ್ ಪ್ರಾಯೋಗಿಕ ಬುದ್ಧಿ. ಉದ್ಯೋಗ ಮತ್ತು ವ್ಯವಹಾರ. ಕಟಕ ರಾಶಿಯವರಿಗೆ ಉದ್ಯೋಗದಲ್ಲಿ ಇರುವವರಿಗೆ ಕೆಲಸದ ಒತ್ತಡ ಹೆಚ್ಚಾಗುತ್ತದೆ. ಬಾಸ್ ಅಥವಾ ಸಹೋದ್ಯೋಗಿಗಳಿಂದ ಮಾನಸಿಕ ಒತ್ತಡ, ಕೆಲಸ ಬದಲಾಯಿಸುವ ಆಸೆ ಬರುತ್ತೆ. ಜುಲೈಗೂ ಮೊದಲು ಜಾಬ್ ಚೇಂಜ್ ಮಾಡಬೇಡಿ. ವ್ಯವಹಾರ ಮಾಡುವವರಿಗೆ ಪಾಲುದಾರಿಕೆ ವ್ಯವಹಾರದಲ್ಲಿ ಎಚ್ಚರ. ಹೊಸ ಬಿಸ್ನೆಸ್ ಆರಂಭಿಸೋದು ಮಧ್ಯವರ್ಷ ನಂತರ ಉತ್ತಮವಾಗಿರುತ್ತದೆ. ಸಾಲ ಕೊಡುವುದು ದೊಡ್ಡ ತಪ್ಪಾಗಬಹುದು. ಶಾಂತವಾಗಿ ಲೆಕ್ಕ ಹಾಕಿ ನಡೆಯುವವರಿಗಷ್ಟೇ ಲಾಭ. 2026ರಲ್ಲಿ ಕಟಕ ರಾಶಿಯವರ ಹಣಕಾಸು ಸ್ಥಿತಿ. ಹಣ ಬರುತ್ತೆ, ಆದರೆ ಅದೇ ವೇಗದಲ್ಲಿ ಹೋಗುವ ಸಾಧ್ಯತೆ ಕೂಡ ಇದೆ. ಅನಗತ್ಯ ಖರ್ಚು, ಇತರರಿಗೆ ಹಣ ಕೊಟ್ಟು ಸಿಲುಕೋ ಪರಿಸ್ಥಿತಿ ಬರಬಹುದು. ಇನ್ವೆಸ್ಟ್ಮೆಂಟ್ನಲ್ಲಿ ಮೋಸ. ಈ ವರ್ಷ ಸೇವಿಂಗ್ಸ್ ಇಲ್ಲದೆ ಇದ್ದರೆ ದೊಡ್ಡ ಸಮಸ್ಯೆ. ಚಿನ್ನ ಅಥವಾ ಭೂಮಿ ನಿಧಾನ ಆದರೆ ಸುರಕ್ಷಿತ. ಶಾರ್ಟ್ ಟರ್ಮ್ ಸ್ಕೀಮ್ಗಳು ದೂರವೇ ಇರಿ. ಪ್ರೀತಿ ಮತ್ತು ಕುಟುಂಬ ಜೀವನ. ದಾಂಪತ್ಯ ಜೀವನದಲ್ಲಿ ಸಣ್ಣ ವಿಷಯ ದೊಡ್ಡ ಜಗಳಕ್ಕೆ ಹೋಗಬಹುದು. ಮಾತಿನ ತಪ್ಪುಗಳಿಂದ ದೂರವಾಗುವ ಸಾಧ್ಯತೆ. ಪ್ರೀತಿಯ ಸಂಬಂಧ. ಹಳೆಯ ಪ್ರೀತಿ ಮತ್ತೆ ಬರುವ ಸಾಧ್ಯತೆ, ಆದರೆ ಅದು ಶಾಂತಿ ಕೊಡುತ್ತಾ, ಅದು ಪ್ರಶ್ನೆ. ಭಾವನೆಗಿಂತ ಬುದ್ಧಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಿ. ಮಾನಸಿಕ ಸ್ಥಿತಿ ಮತ್ತು ಆರೋಗ್ಯ ಒತ್ತಡ. ನಿದ್ರಾ ಸಮಸ್ಯೆ, ಹೊಟ್ಟೆ ಅಥವಾ ರಕ್ತದ ಒತ್ತಡ ಸಂಬಂಧಿತ ಸಮಸ್ಯೆ. ನಿರ್ಲಕ್ಷ್ಯ ಮಾಡಿದರೆ ಸಮಸ್ಯೆ ದೊಡ್ಡದಾಗುತ್ತದೆ. ಸಮಯಕ್ಕೆ ವಿಶ್ರಾಂತಿ ಪ್ಲಸ್ ಧ್ಯಾನ ಬಹಳ ಮುಖ್ಯ. ಯಾರಿಂದ ದೂರ ಇರಬೇಕು ಅನ್ನೋದನ್ನ ನೋಡೋಣ. 2026ರಲ್ಲಿ ಕಟಕ ರಾಶಿಯವರು ದೂರ ಇರಬೇಕಾದವರು: ಅತಿಯಾಗಿ ಮಾತಾಡುವವರು, ಸಾಲ ಕೇಳುವವರು, ನಿಮ್ಮ ದುರ್ಬಲತೆಯನ್ನು ಉಪಯೋಗಿಸಿಕೊಳ್ಳುವವರು, ನಾನು ನೋಡ್ಕೊಳ್ತೀನಿ ಅನ್ನೋ ಜನ. ವಿಶೇಷವಾಗಿ ಈ ಅಕ್ಷರ ಹೆಸರುಗಳಿಂದ ಎಚ್ಚರ. RSKM ಎಲ್ಲರೂ ಕೆಟ್ಟವರಲ್ಲ, ಆದರೆ ಜಾಗ್ರತೆ ಅಗತ್ಯ. 2026 ಪ್ರಮುಖ ತಿರುವು ತಿಂಗಳುಗಳು: ಮಾರ್ಚ್ ರಿಂದ ಏಪ್ರಿಲ್ ಪರೀಕ್ಷೆಯ ಕಾಲ, ಜೂನ್ನಿಂದ ಜುಲೈ ಅವಕಾಶಗಳ ಆರಂಭ, ಸೆಪ್ಟೆಂಬರ್ ಎಚ್ಚರದ ತಿಂಗಳು, ನವೆಂಬರಿಂದ ಡಿಸೆಂಬರ್ ಸ್ಥಿರತೆ ಶಾಂತಿ ಪರಿಹಾರಗಳು. ಕಟಕ ರಾಶಿಯವರು 2026ರಲ್ಲಿ ತಪ್ಪದೇ ಮಾಡಬೇಕಾದದ್ದು: ಸೋಮವಾರ ಶಿವನ ಪೂಜೆ, ಬೆಳ್ಳಿಯ ವಸ್ತುಗಳನ್ನು ದಾನ, ಅಮಾವಾಸ್ಯೆಗೆ ಪೂರ್ವಜನರಿಗೆ ತರ್ಪಣ, ಓಂ ನಮಃ ಶಿವಾಯ ಜಪ ದಿನಕ್ಕೆ 108 ಬಾರಿ, ಬಿಳಿ ಬಟ್ಟೆ ಧರಿಸುವುದು ಶುಭ. ಕಟಕ ರಾಶಿಯವರಿಗೆ 2026 ನಿಮ್ಮನ್ನು ಕೆಡಿಸಲು ಬಂದ ವರ್ಷ ಅಲ್ಲ, ನಿಮ್ಮ ಬಲಿಷ್ಠನನ್ನಾಗಿ ಮಾಡಲು ಬಂದ ವರ್ಷ. ತಾಳ್ಮೆ ಇಟ್ಟವರು ಗೆಲ್ಲುತ್ತಾರೆ, ಆತುರ ಮಾಡಿದವರು ಪಶ್ಚಾತ್ತಾಪ ಪಡುತ್ತಾರೆ. ಈ ವಿಡಿಯೋ ಉಪಯೋಗವಾದರೆ ಲೈಕ್ ಮಾಡಿ, ಶೇರ್ ಮಾಡಿ.